ನೋಡಿ ಇದು ಇವರೇ ಡ್ರಾ ಮಾಡಿರೋದು ಚಿತ್ರ. ಇದನ್ನ ನೋಡ್ಕೊಂಡು ಇವರು ಇಲ್ಲಿ ಬಿಡಿಸಿರೋಂಥದ್ದು. ಅವರು ಸ್ವಂತವಾಗಿ ಕಲ್ತು ಫಸ್ಟ್ ಬೋರ್ಡ್ ಅದು ಇದೆಲ್ಲ ಬರಿತಾ ಇದ್ರು. ಈಗ ಸ್ಟಾರ್ಟಿಂಗ್ ಅಲ್ಲಿ ಡ್ರಾಯಿಂಗ್ ಅಲ್ಲಿ ಅಂತ ಹೇಳಿದ್ರೆ ಈಗ ಒಂದು 5-6 ವರ್ಷದಿಂದ ಇಷ್ಟು ಅಲ್ಲ ನಾರ್ಮಲ್ ಮಾಡ್ತಾ ಇದ್ರು. ಆದ್ರೆ ಈ ತರ ಡ್ರಾಯಿಂಗ್ ಮಾಡಕ್ ಶುರುವಾಗಿ ಒಂದು 5-6 ವರ್ಷ ಆಯ್ತು. ಟಿವಿಗೆಲ್ಲ ಹಾಕ್ಬೇಡಿ ನೋಡಿ, ಟಿವಿಗೆಲ್ಲ ಹಾಕ್ಬೇಡಿ ಅಂತಾನು ಹೇಳ್ತಾರೆ, ಗೊತ್ತಿರ್ಲಿಕ್ಕಿಲ್ಲ. ಓಕೆ ನೋಡಿ, ಇವರು ಪೆನ್ಸಿಲ್ ಅಲ್ಲಿ ಮಾಡಿರೋಂತ ಅದ್ಭುತ ಗಣೇಶ ಚತುರ್ಥಿ ಬರ್ತಿದೆ ನೋಡಿ, ಸೂಪರ್ ಆಗಿ ಮಾಡಿದ್ದಾರೆ. ನಿಜಕ್ಕೂ ಇವರ ಕಲೆಗೆ ಕೊಡ್ಲಿಕ್ಕಿರೋದು. ಕೆಲವರು ಪೆನ್ಸಿಲ್ ಡ್ರಾಯಿಂಗ್ ಕೇಳ್ತಾರೆ, ಪೆನ್ಸಿಲ್ ಡ್ರಾಯಿಂಗ್ ಕೇಳ್ತಾರಲ್ವಾ, ಫ್ರೇಮ್ ಮಾಡಿ ಕೊಡೋರು ತಗೊಳ್ಳೋದು ಅಲ್ಲ, ಹೀಗೆ ತಗೊಳ್ತಾರೆ. ಇವಾಗ ಮೇಡಮ್, ಇವಾಗ ನೀವು ಮದ್ವೆ ಆದ್ರಿ, ಮದ್ವೆ ಆದ ಮುಂಚೆ ಇವರು ಬರಿತಾ ಇದ್ರು, ಕೆಲಸಗಳೆಲ್ಲ ಇತ್ತು. ಆಗ ನೀವು ಮದ್ವೆ ಆದ ನಂತರ ಈ ಕೆಲಸಗಳು ಸ್ಟಾಪ್ ಆಯ್ತು, ಯಾಕಂದ್ರೆ ಕಂಪ್ಯೂಟರ್ ಎಲ್ಲ ಬಂತು. 17-18 ಎಲ್ಲ ಕೆಲಸಗಳು ಕಡಿಮೆ ಆಯ್ತು. ಆಗಂತ ಹೇಳಿದ್ರೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅವರು ಆ ಒಂದು ಕೆಲಸ ಬಿಟ್ರೆ ಬೇರೆ ಕೆಲಸ ಇಲ್ಲ. ಹಾಗೆ ಮಕ್ಕಳು ಚಿಕ್ಕವರು ತುಂಬಾ ಕಷ್ಟ ಇತ್ತು. ಆಗ ಇವರಿಗೆ ಕೆಲಸ ಇಲ್ಲದೆ ಆಗುವಾಗ ಕಷ್ಟ. ಅವಾಗ ನೀವು ಯಾವ ತರ ಹೇಳಿದ್ರೆ ಅವತ್ತು ಇದೆಲ್ಲ ಬಿಟ್ಟು ಬಿಡಿ ಬೇರೆ ಏನಾದ್ರು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದೀರಾ? ಅಷ್ಟು ಸಲ ಹೇಳಿದೀನಿ. ಬೇರೆ ಇದೇ ಕೆಲಸ ನಂಬ್ಕೊಂಡ್ರೆ ಆಗಲ್ಲ, ಮಕ್ಕಳು ಬೆಳಿತಾ ಬರೋ ಕಷ್ಟ ಆಯ್ತದೆ, ಬೇರೆ ಕೆಲಸ ಏನಾದ್ರು ನೋಡಿ, ಇದು ಮಾಡ್ಕೊಂಡಿರ್ಬೇಡಿ, ಜೊತೆಗೆ ಬೇರೆ ಏನಾದ್ರು ಮಾಡಿ. ನಾನು ಇವರಿಗೆ ಬೇರೆ ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆಗಲ್ಲ, ಸ್ವಲ್ಪ ಹುಷಾರಿಲ್ಲ ಅವರಿಗೆ. ಆ ತರ ಆಗ್ಬಿಟ್ಟು ಯಾವ್ದಕ್ಕೂ ಇವರಿಗೆ ಬೇರೆ ಕೆಲಸ ಅಂತ ಯಾವ್ದು ಮಾಡಿಲ್ಲ. ನೋಡಿ ಎಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಫೋಟೋ 3 ಕೃಷ್ಣಂದು ಪೀಸ್ ತೆಗ್ದು ಹಾಕಿದ್ದು ನಾನು ಬರಲಿ ನೋಡಿಲ್ಲ. ಇದ್ರ ಡಿಸೈನ್ ಬೇರೆ, ಅದ್ರ ಡಿಸೈನ್ ಬೇರೆ, ಬೇರೆ ತರದ್ದು, ಬೇರೆ ತರದ್ದು. ಕೂಡ್ಲಿ ನೋಡಿ ಕಲರ್ ಅದ್ರಲ್ಲ ಕಲರ್ ನೋಡಿ. ಹೌದು, ಇದು ಬ್ಲಾಕ್ ಇದೆ, ಹಾಗೆ ಕೆಲಸ ಮಾಡಿದ್ರು. ತುಂಬಾ ಕೆಲಸ ಆಗುಂಟು. ಕೊಳಲು ನೋಡಿ, ಹೌದು ಕೊಳಲು ಕಲರ್, ಹೌದು 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 ಹೌದು, ಚೇಂಜಸ್ ಮಾಡಿದ್ನಲ್ಲ, ಚೇಂಜಸ್ ಮಾಡಿದ್ರಿ. ಹೌದು, ಇದು ಇನ್ನು ಆಗ್ತಾ ಇದೆ, ಆಗಿಲ್ಲ, ಇನ್ನು ಆಗ್ಬೇಕು. ಇವರು ಈ ಕಲೆನ ಹೇಗೆ ಕಲ್ತರು, ಎಷ್ಟು ದಿನದಲ್ಲಿ ಪೇಂಟಿಂಗ್ ಅನ್ನ ಫಿನಿಶ್ ಮಾಡ್ತಾರೆ, ಯಾವೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಅನ್ನೋ ಸಂಪೂರ್ಣ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೀವಿ. ಗುಬಿ ಸ್ಟುಡಿಯೋ ಯೂಟ್ಯೂಬ್ ಚೆಕ್ ಮಾಡಿ. ಥ್ಯಾಂಕ್ ಯು.